ಸ್ನೇಹಿತರೆ, ಮೊದಲು ಒಂದು ಕಪ್ ರೈಸು ಅಂದರೆ ಒಂದು ಪಾವ್ ರೈಸ್ನ ತೊಗೊಂಡು ವಾಶ್ ಮಾಡಿ ನೆನೆಯಕ್ಕೆ ಇಟ್ಕೊಳ್ಳಿ, ಒಂದು ಕಡೆ ಇಟ್ಕೊಳ್ಳಿ. ಒಂದು ಕಪ್ ರೈಸು ಇಬ್ರಿಗೆ ಆಗುತ್ತೆ. ನೆಕ್ಸ್ಟು ಅರ್ಧ ಇಂಚು ಚಕ್ಕೆ, ಒಂದು 3 ಲವಂಗ, 2 ಏಲಕ್ಕಿ, ಒಂದು ಪಲಾವ್ ಎಲೆ, ಒಂದು ಇಡೀ ಬಟಾಣಿ ತೊಗೊಳ್ಳಿ. ಮತ್ತು ಒಂದು ಇಡೀ ಪುದೀನ, ಒಂದು ಇಡೀ ಕೊತ್ತಂಬರಿ, ಒಂದು 4 ಮೆಣಸಿನ್ಕಾಯಿ ಅರ್ಧಕ್ಕೆ ಸೀಳಿದ್ದೀನಿ ಅಷ್ಟೇ, ಅದು ಕಟ್ ಮಾಡಿಲ್ಲ ಪೂರ್ತಿ. ಮತ್ತು ಒಂದು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿರೋದು, ಮತ್ತು ಫ್ರೆಶ್ಶಾಗಿ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಜ್ಜಿಟ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಟೊಮೊಟೊ ಬಾತ್ಗೆ ಮೇನ್ ಬೇಕಾಗಿರೋದು ಟೊಮೊಟೊ. 3 ಮೀಡಿಯಮ್ ಸೈಜ್ ಟೊಮೊಟೊನ ಈ ಥರ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಟೊಮೊಟೊ ಸಾಕು. ಮತ್ತು ಅರಿಶಿನ. ಇವಾಗ ಬನ್ನಿ, ಒಂದು ಕುಕ್ಕರ್ ಬಿಸಿ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನು ತುಪ್ಪ, 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ, ಬಿಸಿ ಆಗಲಿ. ಲೋ ಫ್ಲೇಮಲ್ಲೇ ಇರಲಿ. ಈಗ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಹೀಟಲ್ಲಿ ಫ್ರೈ ಮಾಡಿಕೊಂಡ್ರೆ ಅದು ಮಸಾಲ ಫ್ಲೇವರೇ ಹೊರಟೋಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಒಂದು ಈರುಳ್ಳಿ ಹಾಕ್ಕೊಳ್ಳಿ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ಲೇಮು. ಒಂದು 5 ನಿಮಿಷ ಫ್ರೈ ಮಾಡ್ತಾ ಬನ್ನಿ. ಇವಾಗ ಒಂದು ಇಡೀ ಬಟಾಣಿ ತೊಗೊಂಡಿದ್ದೀವಲ್ಲ, ಬಟಾಣಿ ಹಾಕ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಬನ್ನಿ ಹಾಗೆ. ಈಗ ಫ್ರೆಶ್ಶಾಗಿ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಫ್ಲೇಮು ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಮೆಣಸಿನ್ಕಾಯಿ ತೊಗೊಂಡಿದ್ದೀವಲ್ಲ, ಅದನ್ನು ಬರೀ ಮದ್ದಿಗೆ ಸೀಳಿ ಹಾಕ್ಕೊತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ನಿಮ್ಮ ಆಪ್ಷನ್ನು, ಬೇಕಾದ್ರೆ ಕೆಂಪು ಮೆಣಸಿನ್ಕಾಯಿ ಹಾಕೊಂಡ್ರೆ ಇನ್ನೂ ಒಳ್ಳೆಯದೇ. ಇವಾಗ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಕೊಂಡು ಅದು ಅಷ್ಟೇ ಒಂದು 5 ನಿಮಿಷವರೆಗೂ ಫ್ರೈ ಮಾಡ್ಕೊಂಡು ಬರಬೇಕು. ಗೊಜ್ಜು ಥರ ಆಗಬೇಕದು. ಇವಾಗ ಅರಿಶಿನ ಹಾಕ್ಕೊಳ್ಳೋಣ. ಈಗ ಉಪ್ಪು ಹಾಕೊಳ್ಳೋಣ. ಈಗ ಪ್ಲೇಟ್ ಮುಚ್ಚಿಬಿಟ್ಟು ಹಬೆಯಲ್ಲಿ 1-2 ನಿಮಿಷ ಫ್ರೈ ಆಗಲಿ ಒಳಗಡೆ. ಟೊಮೊಟೊ ಚೆನ್ನಾಗಿ ಫ್ರೈ ಆಗುತ್ತೆ ಹಬೆಯಲ್ಲಿ ಬೇಯಿಸೋದ್ರಿಂದ. ಈಗ ನೆಕ್ಸ್ಟು ತೊಗೊಂಡಿದ್ದೀವಲ್ಲ ಕೊತ್ತಂಬರಿ, ಪುದೀನ ಹಾಕ್ಕೊಳ್ಳಿ. ಅದು ಒಂದು ಸಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಪ್ಲೇಟ್ ಮುಚ್ಚಿಬಿಟ್ಟು ಮತ್ತೆ 2 ನಿಮಿಷ ಹಬೆಯಲ್ಲಿ ಬೇಯಲಿ. ಟೊಮೊಟೊ ಎಲ್ಲ ಫುಲ್ ಸಾಫ್ಟ್ ಥರ ಆಗುತ್ತೆ. ನೋಡಿ, ಇವಾಗ ನಮಗೆ ಚೆನ್ನಾಗಿ ಬಂದಿದೆ, ಗೊಜ್ಜು ಥರ ಆಗಿದೆ ಟೊಮೊಟೊ. ಇವಾಗ ನೀರು ಹಾಕ್ಕೊಳ್ಳೋಣ. 1 ಕಪ್ ರೈಸ್ ತೊಗೊಂಡಿದ್ದೀವಲ್ಲ, ಈಗ ನಾವು 2 ಕಪ್ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಳ್ಳಿ, ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಲಿ ನೀರು. ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಕುದಿಬೇಕಾದ್ರೆ ಒಂದ್ಸಲ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಫೈನಲ್ಲಾಗಿ. ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ಳಿ, ಖಾರ ಕಡಿಮೆ ಅನಿಸಿದ್ರೆ 1 ಮೆಣಸಿನ್ಕಾಯಿ ಕೊಯ್ದುಬಿಟ್ಟು ಹಾಕ್ಕೊಳ್ಳಿ. ಇವಾಗ ರೈಸ್ ಹಾಕ್ಕೊಳ್ಳೋಣ.
ರೈಸು ನೆನೆಸ್ಬಿಟ್ಟು ಹಾಕೋದ್ರಿಂದ ನಮಗೆ ಅನ್ನ ಉದುರಾಗಿ ಸಾಫ್ಟಾಗಿ ಬರುತ್ತೆ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಕುಕ್ಕರ್ ಲಿಡ್ ಹಾಕಿ ಕ್ಲೋಸ್ ಮಾಡಿ 3 ವಿಸಿಲ್ ಹೊಡಿಸಿ ಅಷ್ಟೇ. ನೋಡಿ ಈಗ 3 ವಿಸಿಲ್ ಆಗಿದೆ, ಕುಕ್ಕರ್ ತಣ್ಣಗಾಗಿದೆ. ನೋಡಿ ಈಗ ಓಪನ್ ಮಾಡ್ತೀನಿ. ಟೊಮೊಟೊ ಬಾತ್ ಯಾವ ಥರ ಬಂದಿದೆ ಅಂತಲ್ಲ ನೋಡಿ. ಸೂಪರಾಗಿ ಬಂದಿದೆ ಟೊಮೊಟೊ ಬಾತು. ಮಸಾಲ ಒಂದು ಕಡೆ, ರೈಸ್ ಒಂದು ಕಡೆ ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ, ಉದುರಾಗಿ ಸಾಫ್ಟ್ ಆಗಿದೆ. ಅದಕ್ಕೆ ಅಕ್ಕಿನ ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿ ನೆನೆಯಾಗಿ ಇಟ್ಕೊಂಡ್ರೆ ಈ ಥರ ನೀಟಾಗಿ ನಮಗೆ ಉದುರಾಗಿ ಸಾಫ್ಟಾಗಿ ಬರುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದರೆ ಕೂಡಲೇ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.